ಕಾರ್ಯಕ್ರಮವನ್ನು ನೀಡಲು ಬಂದಿರುವ ನೃತ್ಯ ಶಿವಂ ಡ್ಯಾನ್ಸ್ ಅಕಾಡೆಮಿ ಕುತ್ತಾರ್. ಇದರ ಕೊರಿಯೋಗ್ರಾಫರ್ ಆದ ರೋಹಿತ್ ವಾಮಂಜೂರು. ಇವರು ಹಲವಾರು ನೃತ್ಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾದದ್ದಲ್ಲದೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅವರು ಮಂಗಳೂರು ವಿಭಾಗದಲ್ಲಿ 3 ಶಾಖೆಗಳನ್ನು ಹೊಂದಿದ್ದು ವಾಮಂಜೂರು, ಕುತ್ತಾರ್ ಹಾಗೂ ತೊಕ್ಕೊಟ್ಟುಗಳಲ್ಲಿ ಮಕ್ಕಳಿಗೆ ಉತ್ತಮ ತರಬೇತಿಯನ್ನು ನೀಡುವುದರಲ್ಲಿ ಮೂಲಕ ವಿದ್ಯಾರ್ಥಿಗಳೆಲ್ಲ ಹೆತ್ತವರಲ್ಲಿ ಉತ್ತಮ ಆತ್ಮವಿಶ್ವಾಸವನ್ನು ಗಳಿಸಿದ್ದಾರೆ. ಇವರೀಗ ಇವರ ತಂಡದೊಂದಿಗೆ ಹಾಗೂ ಗೀತಾ ಗಾಣಿಗ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂರ್ವಗಳ ಪರ್ವಕಾಲದಲ್ಲಿ ಶಿಲಾದ ಮಹರ್ಷಿ ಎಂಬ ಮಹರ್ಷಿಗೆ ವರುಷಗಳು ಕಳೆದರೂ ಮಕ್ಕಳಾಗಿರಲಿಲ್ಲ. ಇದರಿಂದ ಬೇಸರಗೊಂಡು ಶಿಲಾದ ಮಹರ್ಷಿ ಶಿವದೇವರ ಕುರಿತು ಕಠಿಣವಾದ ತಪಸ್ಸನ್ನು ಮಾಡುತ್ತಾರೆ. ಓಂ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಕಲೋಚನಾಯ ನಮಃ ಶಿವಾಯ ನಮಃ. ಶಿಲಾದ ಮಹರ್ಷಿಯ ತಪಸ್ಸನ್ನು ಮೆಚ್ಚಿ ಪರಶಿವನು ಧರೆಗಿಳಿದು ಪ್ರತ್ಯಕ್ಷನಾಗುತ್ತಾನೆ. ಭಕ್ತ ಶಿಲಾದ, ನಿನಗೆ ಏನು ವರಬೇಕು ಕೇಳು. ಪರಮಾತ್ಮ, ನನಗೆ ನಿನ್ನಂತೆಯೇ ಇರುವ ಒಂದು ಮಗುವನ್ನು ಕರುಣಿಸು ದೇವ. ಅದಕ್ಕೆ ಶಿವನು ತಥಾಸ್ತು, ಸಂತಾನ ಪ್ರಾಪ್ತಿಯಾಗಲಿ ಎಂದು ವರವನ್ನು ಕರುಣಿಸುತ್ತಾನೆ. ಹೀಗೆ ಕಾಲಚಕ್ರ ಉರುಳುತ್ತಿದ್ದಂತೆ ಒಂದು ದಿನ ಶಿಲಾದ ತನ್ನ ಹೊಲದಲ್ಲಿ ಕಾಯಕ ಮಾಡುವಾಗ ಒಂದು ಮಗು ಗೋಚರಿಸುತ್ತದೆ. ಶಿವನೇ ನನಗೆ ಈ ಮಗುವನ್ನು ಕರುಣಿಸಿದ್ದಾನೆ. ಮಗುವಿಗೆ ನಂದಿ ಎಂದು ನಾಮಕರಣ ಮಾಡಿ ಪ್ರೀತಿಯಿಂದ ಸಲಹುತ್ತಾನೆ. ಒಂದು ದಿನ ಮಿತ್ರ ಮತ್ತು ವರುಣ ಮುನಿಗಳು ಶಿಲಾದ ಮಹರ್ಷಿಯ ಆಶ್ರಮಕ್ಕೆ ಬಂದು ಅತಿಥಿ ಸತ್ಕಾರವನ್ನ ಸ್ವೀಕರಿಸಿ ಹೊರಡುವಾಗ ಅವರ ಪಾದಚರಣಗಳಿಗೆ ನಂದಿ ನಮಸ್ಕರಿಸಿದಾಗ ಮಿತ್ರ ಮತ್ತು ವರುಣ ಮುನಿಗಳು, ನಿನ್ನ ಮಗ ನಂದಿ ಅಲ್ಪಾಯುಷ್ಯನಾಗಿದ್ದಾನೆ, ಅವನಿಗೆ ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸಲು ಆಗುವುದಿಲ್ಲ ಎಂದು ಶಿಲಾದ ಮಹರ್ಷಿಗೆ ಹೇಳಿ ಹೋಗುತ್ತಾರೆ. ನನ್ನ ಮಗ ಅಲ್ಪಾಯುಷ್ಯನೇ. ಶಿಲಾದ ದಿನೇ ದಿನೇ ನೊಂದುಕೊಳ್ಳುತ್ತಾನೆ. ತನ್ನ ಹುಟ್ಟಿಗೆ ಕಾರಣವಾದ ಶಿವನ ಕುರಿತು ಕಠಿಣವಾದ ತಪಸ್ಸನ್ನು ಮಾಡುತ್ತಾನೆ. ಓಂ ನಮಃ ಶಿವಾಯ.
ಕೇಳುತ್ತಾನೆ. ನನಗೆ ದೀರ್ಘಾಯುಷ್ಯವನ್ನ ಬಿಟ್ಟು ನಾನು ಸದಾ ನಿಮ್ಮ ಜೊತೆ ಇರಬೇಕು, ನಿಮ್ಮ ಸೇವೆ ಮಾಡಬೇಕು ಎಂದು ವರವನ್ನು ಕೇಳುತ್ತಾನೆ. ತಥಾಸ್ತು. ಇನ್ನು ಮುಂದೆ ನೀನು ನನ್ನ ವಾಹನವಾಗಿರೋ, ಕೈಲಾಸದ ದ್ವಾರಪಾಲಕನಾಗಿ, ಶಿವಗಣಗಳ ಅಧಿಪತಿಯಾಗಿ, ನನ್ನ ಮಿತ್ರನಾಗಿ, ನನ್ನ ಮುಂದೆ ಕೂತು ನನ್ನ ಮುಖವನ್ನೇ ಸದಾ ನೋಡುತ್ತಿರು. ಧನ್ಯನಾದೆ ತಂದೆ. ಶಿವನಂದೇ ಹೀಗೆ ಜಗತ್ತಿನ ಎಲ್ಲ ಶಿವನ ಸಾನ್ನಿಧ್ಯದಲ್ಲಿ ಶಿವನ ಮುಖವನ್ನೇ ನೋಡುತ್ತಾ ಶಿವನ ಮುಂದೆ ಸೇವಕನಾಗಿ ಕುಳಿತಿರುತ್ತಾನೆ ನಂದಿ. ನಿಮ್ಮ ಹೊಟ್ಟೆಯ ಆರೋಗ್ಯ ಕ್ಷೇಮವನ್ನು ನೋಡಿಕೊಳ್ಳುವಂತಹ ನಮ್ಮ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ರೈತರ ಬಂಧುಗಳೇ. ಗಾಳಿ, ಬಿಸಿಲು, ನೀರು ಯಾವುದನ್ನು ಲೆಕ್ಕಿಸದೆ ಕೂಡ 365 ದಿವಸ ಕೂಡ ಅವರು ನಿರಂತರವಾಗಿ ನಮ್ಮ ಆಹಾರದ ಚಿಂತನೆ ಮಾಡ್ತಾರೆ. ಒಮ್ಮೆ ಜೋರಾಗಿ ಆ ರೈತರಿಗೆ ನಿಮ್ಮ ಜೋರಾದ ಚಪ್ಪಾಳೆ. ಕೊನೆಯದಾಗಿ ಇನ್ನೊಬ್ಬರಿದ್ದಾರೆ. 2019 ಏನಾಗಿತ್ತು? 2019ರಲ್ಲಿ ಏನಾಗಿತ್ತು? ವಿಶ್ವದಾದ್ಯಂತ ಏನಾಗಿತ್ತು? ಅಬ್ಬಾ, ಒಬ್ಬರಿಗೆ ಗೊತ್ತಿದೆ, ಕೋವಿಡ್ ಅಂತ ಹೇಳಿ. ನೋಡಿ, ಆ ಕೋವಿಡ್ನ ಸಂದರ್ಭದಲ್ಲಿ ಕೆಲವು ಮನೆಯವರಿಗೆ ಖಂಡಿತವಾಗಿ ಗೊತ್ತಿದೆ. ಅದರಲ್ಲಿ ಮುಖ್ಯವಾಗಿ ಸೇವೆಯನ್ನು ಕೊಟ್ಟಂತವರು, ಹಗಲು ಇರುಳು ಎನ್ನದೇ ಸೇವೆಯನ್ನು ಕೊಟ್ಟಂತವರು, ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಂಡವರು ಯಾರು? ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಂಡವರು ಬೇರೆ ಯಾರು ಇಲ್ಲ ಬಂಧುಗಳೇ, ಅದೇ ವೈದ್ಯೋ ನಾರಾಯಣೋ ಹರಿಹಿ. ನಮ್ಮ ವೈದ್ಯರು ಆ ಸಂದರ್ಭದಲ್ಲಿ ನಮ್ಮೆಲ್ಲ ಯಾರೇ ಬರಲಿ ಆ ಸಂದರ್ಭದಲ್ಲಿ ನಮ್ಮೆಲ್ಲ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದವರು. ಹಾಗಾಗಿ ಒಮ್ಮೆ ಜೋರಾಗಿ ನಮ್ಮ ವೈದ್ಯ ತಂಡಕ್ಕೆ ಕೂಡ ನಿಮ್ಮ ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಯಾವಾಗಲೇ ಆರೋಗ್ಯ ಏರ್ಪಾರಾಗಲಿ, ಅದು ರಾತ್ರಿ ಆಗಿರ್ಬೋದು, 12 ಗಂಟೆ ಮೇಲಾಗಿರ್ಬೋದು, ನಾವು ಸಡನ್ ಆಗಿ ಏನಾದರೂ ಆದರೂ ಕೂಡ ನೀವು ಹೋಗೋದು ಮೊಟ್ಟ ಮೊದಲಾಗಿ ವೈದ್ಯರ ಬಳಿಗೆ, ಕರೆಕ್ಟ್ ಅಲ್ವಾ? ಹಾಗಾಗಿ ಅವರು ನಮಗೆ ಜೀವವನ್ನು ಕೊಡುವಂತಹ ಒಬ್ಬರು ಡಾಕ್ಟರು. ಹಾಗಾಗಿ ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ 3 ವ್ಯಕ್ತಿಗಳನ್ನು ಸ್ಮರಿಸಿಕೊಳ್ಳುತ್ತಾ, ಇದೀಗ ಕಾರ್ಗಿಲ್ ಯುದ್ಧ ಎಲ್ರಿಗೂ ಗೊತ್ತಿದೆ, ಸರಿಯಲ್ಲ? ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಯೋಧರು ವೀರಮರಣವನ್ನಪ್ಪಿದ್ರು. ಅದರಲ್ಲಿ ಒಂದು ಕಡೆ ಏನು ಸಂದರ್ಭ ನಡೀತು ಅಂತ ಹೇಳಿದ್ರೆ, ಇದು ಈ ಕತೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ನೃತ್ಯಕ್ಕೆ ಸಂಬಂಧಪಟ್ಟಂತಹ ಇದೊಂದು ಸತ್ಯಾಂಶವನ್ನು ಒಳಗೊಂಡಂತಹ ಒಂದು ನೃತ್ಯದ ಒಂದು ತುಣುಕನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ ಬಂಧುಗಳೇ. ಹೀಗೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂತಹ ವೀರ ಯೋಧರಲ್ಲಿ ಒಬ್ಬನ ಮರಣವನ್ನಪ್ಪಿದ. ಆ ವೀರ ಮರಣವನ್ನಪ್ಪಿದ ನಂತರ ಅವನ ಮೃತದೇಹ ಮನೆಗೆ ಬಂದಿದೆ. ಮನೆ ಬಂದ ತಕ್ಷಣ ಏನಾಗಿದೆ ನಮ್ಗೆಲ್ಲರಿಗೂ ಗೊತ್ತಿದೆ, ಸರ್ಕಾರ ಗೌರವಗಳೆಲ್ಲ ನಡೆಯುತ್ತೆ. ಅದೇ ರೀತಿ ಈ ಊರಿನವರೆಲ್ಲರೂ ಕೂಡ ಶೋಕಾಚರಣೆಯಲ್ಲಿ ಹೆಣದ ಮುಂದೆ ಕೂತು ಅತ್ರೆ ಒಬ್ಳು ತಾಯಿ ಮಾತ್ರ ಒಂದು ಕಣ್ಣಲ್ಲಿ ಒಂದು ತೊಟ್ಟು ನೀರು ಕೂಡ ಬರಲಿಲ್ಲ ಬಂಧುಗಳೇ. ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇಡೀ ಊರೇ ಶೋಕವನ್ನು ಆಚರಿಸ್ತಿದೆ. ಎಲ್ಲರೂ ಮನೆಯವರು ಬಿದ್ದು ಪಾಪ ಬಹಳಷ್ಟು ಆ ಹೆಣದ ಮುಂದೆ ಕೂಗ್ತಾ ಇದ್ದಾರೆ. ಆದ್ರೆ ಆ ತಾಯಿಯ ಕಣ್ಣಲ್ಲಿ ಮಾತ್ರ ಒಂದು ತೊಟ್ಟು ನೀರು ಬರಲಿಲ್ಲ. ಬಹಳ ಧೈರ್ಯವಾಗಿ ಆ ತಾಯಿ ಎಲ್ಲರ ಮುಂದೆ ಕೂತಿದ್ದಾರೆ. ಅಷ್ಟಾಗುವಾಗ ಅಲ್ಲಿ ಕೂತಂತಹ ನಮ್ಮ ಪತ್ರಕರ್ತರು ಅವರಿಗೆ ಸ್ವಲ್ಪ ಅವರ ತಾಯಿಯ ಬಳಿ ಏನಾದರೂ ವಿಷಯಗಳನ್ನ, ಈ ತಾಯಿ ಯಾಕೆ ಕೂಗ್ತಾ ಇಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ, ಒಮ್ಮೆ ಹತ್ತು ಬಿಡಿ, ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ, ಒಮ್ಮೆ ಹತ್ತು ಬಿಡಿ ಅಮ್ಮ, ನೀವು ಆ ಮಗನನ್ನ ನೆನೆಸ್ಕೊಂಡು ನೀವು ಅಳದೆ ಕೂತ್ಕೊಳ್ಬೇಡಿ ಅಂತ ಹೇಳಿ ತಾಯಿಗೆ ಎಲ್ಲರೂ ಬಂದವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ತಾಯಿ ಆ ಪತ್ರಕರ್ತರ ಮುಂದೆ ಒಂದು ಮಾತನ್ನು ಹೇಳುವಾಗ ಅದು ಬಹಳಷ್ಟು ನಮ್ಗೆಲ್ರಿಗೂ ಕೂಡ ವಿಶೇಷ ಅಂತ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ತಾಯಿ ಹೇಳಿದಂತ ಮಾತು, ನನ್ನ ಮಗ ಆ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣ ತೆತ್ತದಕ್ಕೆ ನನಗೆ ಬೇಜಾರಲ್ಲ. ನನ್ನ ಮಗ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣ ತೆತ್ತದಕ್ಕೆ ನನಗೆ ಬೇಜಾರಲ್ಲ. ಆ ದೇಶಕ್ಕಾಗಿ ನನ್ನ ಬಳಿ ಇನ್ನೂ 3 ಮಕ್ಕಳಿದ್ದಾರೆ, ಅವರನ್ನ ನಾನು ದೇಶ ಸೇವೆಗೆ ಕಳಿಸ್ತೇನೆ ಅಂತ ಹೇಳ್ತಾಳೆ. ಹಾಗಾಗಿ ಅವರು
ವೀರ ಮಹಿಳೆ ಅನಿಸ್ಕೊಳ್ತಾರೆ ಬಂಧುಗಳೇ. ಹಾಗಾಗಿ ನಮ್ಮ ದೇಶದಲ್ಲಿ ಎಷ್ಟೋ ಅಮ್ಮಂದಿರು ವೀರ ಮಹಿಳೆ ಆಗಿದ್ದಾರೆ. ಅದೇ ರೀತಿ ಇವತ್ತಿನ ಈ ಒಂದು ನೃತ್ಯ ಕೂಡ ಅಷ್ಟೇ ವೀರ ಮಹಿಳೆಗೆ ಸಮರ್ಪಿಸುವಂತಹ ಒಂದು ಅತ್ಯುತ್ತಮ ಹಂತದ ನೃತ್ಯ. ಇದೀಗ ತಮ್ಮ ಮದುವೆ ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳೋಣ. ಇದೀಗ ಸತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿ ಈ ಕುತ್ತಾರು ಇವರಿಂದ ಒಂದು ವೀರ ಮಹಿಳೆ ಅನ್ನುವಂತಹ ಒಂದು ನೃತ್ಯ ತಮ್ಮ ಮುಂದೆ. ಅಮ್ಮ, ಈ ವೀರ ಮಹಿಳೆ ಎಂದರೆ ಯಾರು? ಒಳ್ಳೆ ಪ್ರಶ್ನೆ ಕೇಳಿದೆ ಮಗ. ಬಾ, ನಿನಗೆ ನಾನೊಂದು ಕತೆ ಹೇಳ್ತೇನೆ. ಆಕಾಶದತ್ತ ಮುಖ ಮಾಡಿ ಸೂರ್ಯದೇವನಿಗೆ ಕೈಯನ್ನು ಮುಗಿದು ತುಂಬು ಗರ್ಭಿಣಿಯೊಬ್ಬಳು ಬೇಡಿಕೊಳ್ಳುತ್ತಾಳೆ. ಸೂರ್ಯದೇವ, ನಿನ್ನ ಮಗನಾದ ದಾನಶೂರ ಧೀರ ಪರಾಕ್ರಮಿಯಾದ ಕರ್ಣನ ಕಥೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ನನಗೂ ನಿನ್ನ ಮಗನಂತಹ ಗಂಡು ಮಗನನ್ನೇ ಕರುಣಿಸಪ್ಪ. ತುಂಬು ಗರ್ಭಿಣಿಯ ಮೊರೆಗೆ ಹೂಗೊಟ್ಟ ದೇವರು ಆಕೆಯ ಆಸೆಯಂತೆ ಒಂದು ಗಂಡು ಮಗುವನ್ನೇ ನೀಡುತ್ತಾನೆ. ಮಗುವಿನ ಬೆಳವಣಿಗೆ ಆಗುತ್ತಿದ್ದಂತೆ ತನಗೆ ಒಂಟಿತನದ ಜೀವನವೇ ಸವಾಲಾಗಿ ಕಾಣುತ್ತಿತ್ತು. ಅದನ್ನೆಲ್ಲ ಮೆಟ್ಟಿ ನಿಲ್ಲೋ ಆಸೆಯಿಂದ ತನ್ನ ಮಗನಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಳು. ಮಗ, ನೀನು ಬೆಳೆದು ದೊಡ್ಡವನಾದ ಮೇಲೆ ಒಂದೊಳ್ಳೆ ಕೆಲಸಕ್ಕೆ ಸೇರ್ಬೇಕು. ಆ ಕೆಲಸ ಹೇಗಿರ್ಬೇಕಂದ್ರೆ ನೋಡುವವರೆಲ್ಲ ನಿನಗೆ ಮರ್ಯಾದೆ ಕೊಡ್ಬೇಕು. ಹಾಗೆ ಬದುಕ್ಬೇಕು ಮಗ.
ಗಂಡು ದಿಕ್ಕಿಲ್ಲದ ಮಗುವಿಗೆ ವಿದ್ಯೆಯನ್ನು ಕೊಟ್ಟು ಒಳ್ಳೆಯ ಗುಣವನ್ನು ಕಲಿಸಿ ಚೆನ್ನಾಗಿ ಬೆಳೆಸುತ್ತಾಳೆ ಈ ತಾಯಿ. ದೇಶ ಸೇವೆಯೇ ದೇವರ ಸೇವೆ ಎಂದು ತನ್ನ ಮಗುವನ್ನು ತಯಾರಿಸಿ ಭಾರತದ ಸೇನೆಯ ಸೇವೆಗೆ ಹೆಮ್ಮೆಯಿಂದ ಕಳಿಸುತ್ತಾಳೆ ಈ ತಾಯಿ. ಹೆಲೋ ಅಮ್ಮ, ನಾನು ರೀಚ್ ಆದೆ. ಅದನ್ನು ಹೇಳುವಂತ ಕಾಲ್ ಮಾಡಿದೆ. ಸರಿಮಾ, ಮತ್ತೆ ಮಾಡ್ತೇನೆ. ಈಗ ಡ್ಯೂಟಿ ಜಾಯ್ನ್ ಆಗಬೇಕು. ದೇಶ ಸೇವೆಗೆಂದೇ ಮಗನನ್ನು ಕಳುಹಿಸಿದ ತಾಯಿ ದಿನ ಕಳೆದಂತೆ ತನ್ನ ಮಗನ ದಾರಿಯನ್ನು ಕಾಯುತ್ತಾ ಕುಳಿತಿದ್ದಳು. ಜೀವನದಲ್ಲಿ ಮೊದಲಿನೊಂದ ಆಕೆಗೆ ಮಗನೇ ಎಲ್ಲ. ಆದರೆ ಮಗನು ತನ್ನ ಕಾಯಕ್ಕಾಗಿ ದೂರವಿದ್ದರಿಂದ ದಿನವಿಡೀ ನೊಂದುಕೊಳ್ಳುತ್ತಿದ್ದಳು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೆನಪು ಮಗ ಸೈನ್ಯಕ್ಕೆ ಸೇರಿ ವರ್ಷಗಳೇ ಕಳೆದು ಹೋಯಿತು. ಒಂದು ದಿನ ಶತ್ರು ರಾಷ್ಟ್ರಗಳ ದಾಳಿಯಾಯಿತೆಂಬ ವಿಷಯ ತಿಳಿದ ತಾಯಿ, ಇಲ್ಲ, ನನ್ನ ಮಗ ಧೀರ ವೀರ, ಅವನಿಗೆ ಏನೂ ಆಗಿರಲ್ಲ, ಅವನು ಚೆನ್ನಾಗಿಯೇ ಇರುತ್ತಾನೆ, ಅವನಿಗೆ ಅವನ ತಾಯಿಯ ರಕ್ಷೆ ಇದೆ, ನಾನು ನಂಬಿದ ದೇವರು
ನನ್ನ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೆ ನೀ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯಂತೆ, ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೆ ನೀ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ. ಎಂದು ತನಗೆ ತಾನೇ ಧೈರ್ಯ ತಂದುಕೊಳ್ಳುತ್ತಾಳೆ. ಆದರೆ ದೇವರ ಆಟ ಬೇರೆನೇ ಆಗಿತ್ತು. ತಾಯಿಯ ಧೈರ್ಯ ಸುಳ್ಳಾಗಿ ಹೋಯಿತು. ದೇಶ ಸೇವೆಗೆ ಹೊರಟ ಮಗ ಶವವಾಗಿ ಮನೆಗೆ ಬರುತ್ತಾನೆ. ಹುಡುಕಿದೆ ಹೆತ್ತ ಕಂಗಳು, ಸ್ವರ ಸೇರಲು ಮನ ಮುಗಿಲು, ನಾದಿನುಗೆ ಬಂದೆ. ಗಾಳಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ, ಈ ಭೂಮಿ ನೀತಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಬಾನಾಗಿ ಹಾರಲು ಬಲವಾಗಿ, ಮಡಿಲಲ್ಲೇ ಆಗಸ ತೋರಿತು ನಿನ್ನ ಮಮತೆಗೆ ಬಲವಾಗಿ. ಸರಿ ಗಪ ಗಪದ ಸ ಪದ ಸರಿಯ ಶಿಲೆಗಳ ಸಂಗೀತವ ಹಾಡೇನಿ, ಶಿಲೆಗಳ ಸಂಗೀತವ ಹಾಡೇನಿ, ಬೀಳು
ಹಾಡಿವೆ. ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಗಾರಿಸಾದ ಪದ ಸಾದ ಗರಿಸದ ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಕಲೆಯನ್ನು ಶಿಲೆಯಲ್ಲೇ ಅರಳಿಸಿದ ಉಳಿಯಿಂದ ಮೀಟಿ ಹೊಸನಾದ ತಂದ ಹೊಸ ರೂಪ ತಂದ ಕಲೆಗಾರನ ಉಳಿಯಿಂದ ಮೀಟಿ ಹೊಸನಾದ ತಂದ ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದು ಕುಣಿಯುವುದು ಎನ್ನುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ. ಇದು ಕಲರ್ಸ್ ಕನ್ನಡದ ಮಜಾ ಟಾಕೀಸಲ್ಲಿ ಕೊಟ್ಟಂತ ಒಂದು ಪರ್ಫಾರ್ಮೆನ್ಸ್. ಹಾಗೆ ನಮ್ಮ ನೃತ್ಯಂ ಶಿವಂ ಡ್ಯಾನ್ಸ್ ಸ್ಟುಡಿಯೋ ಈ ತಂಡದಿಂದ ಇನ್ನೊಂದು ಮುಖ್ಯವಾದಂತಹ ಒಂದು ಸುಂದರವಾದಂತಹ ನೃತ್ಯ ತಮ್ಮ ಮುಂದೆ ಬರಲಿಕ್ಕಿದೆ. ನಮ್ಮ ತುಳುನಾಡು ಅಂತ ಹೇಳಿದ್ರೆ ಅದು ಸಂಸ್ಕೃತಿಗೆ ಸಂಪ್ರದಾಯಕ್ಕೆ ನೆಲೆಬೀಡು ಅಂತ ಹೇಳ್ತೀವಿ. ಅದೇ ರೀತಿ ಸಂಸ್ಕೃತಿ ಸಂಪ್ರದಾಯವನ್ನು ಒಳಗೊಂಡಂತಹ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಅತ್ಯದ್ಭುತವಾದಂತಹ ನೃತ್ಯ ಇದೀಗ ತಮ್ಮ ಮುಂದೆ ನೃತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿ ತಂಡ ಇದೀಗ ತಮ್ಮ ಮುಂದೆ ಮಗದೊಮ್ಮೆ ಕುಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ವಾಪೊರ್ಲು ಕುಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ವಾಪೊರ್ಲು ದೈವ ದೇವರೇ ಸಿಗುಕು ஒரு ಕಾರ್ಮಿಕದ ಉಡುಕು ದೈವ ದೇವರೇ ಸಿಗುಕು ஒரு ಕಾರ್ಮಿಕದ ಉಡುಕು ವಾಪೊರ್ಲು ವಾಪೊರ್ಲು ಕುಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ವಾಪೊರ್ಲು ಕುಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ವಾಪೊರ್ಲು ಕುಡಲ ಕೊಡಿಯಡಿಟ್ಟು ತುಳುವಪ್ಪೆ ಮದಿಮಾಲೆಯೇ ನಮ್ಮ ತುಳುವಪ್ಪೆ ಮದಿಮಾಲೆಯೇ ಐಸಿರದ ಪಟ್ಟ ಸೀರೆ ಕಲೆದಿಂಜಿನ ಬೂಡು ತುಳುವಪ್ಪೆ ಐತೋಡು ನಮ್ಮ ತುಳುವಪ್ಪೆ ಐತೋಡು ಕುಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು ವಾಪೊರ್ಲು ಕುಡುವರಿ ಬಿತ್ತದೆ ಉಂಡಾಯಿ ತುಳುನಾಡು ವಾಪೊರ್ಲು 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 ದೈವನೇ ಮದ ಪೊರ್ಲು ಎಡೆ ಮದು ಪುಟ ತಿರ್ಲು ನಮ್ಮೂರು ನಮ್ಮ ಕಾದು
ನಮ್ಮೂರು ನಮ್ಮ ಕಾದಿಗೆ ಚಂಡಿ ಕೋದಬ್ಬು ಕೋಟಿ ಚೆನ್ನಯರಿ ಕಾಂತಬಾರೆ ಬುಧಬಾರೆ ಕುಡುವರಿ ಬಿತ್ತದೆ ಉಂಟಾಯಿತು ನಾಡು ಆ ಪೊರ್ಲು ಕುಡುವರಿ ಬಿತ್ತದೆ ಉಂಟಾಯಿತು ನಾಡು ತುಳುಪಾದನ ಮಲ್ಲ ತುಳುವಪ್ಪೆ ಸಿರಿಪಾದುವೆ ನಮ್ಮ ತುಳುವಪ್ಪೆ ಸಿರಿಪಾದುವೆ ಹಠಕೂಟದ ಬಯಲು ಅಂತಹಾಯನ ಜಾಲ ತುಳುವಪ್ಪೆ ಮಟ್ಟೇಳಿ ನಮ್ಮ ತುಳುವಪ್ಪೆ ಮಟ್ಟೇಳಿ ಕುಡುವರಿ ಬಿತ್ತದೆ ಉಂಟಾಯಿತು ನಾಡು ಆ ಪೊರ್ಲು ಕಂಡ ತುಳುವಪ್ಪೆ ಬೆಸಂಡಿದಾಗಬ್ಬು ಚೆನ್ನ ಮನೆ ತಾಪೊಲಬು ತುಳುವಪ್ಪೆ ಅಂಗೈಡಿ ನಮ್ಮ ತುಳುವಪ್ಪೆ ಅಂಗೈಡಿ ಕುಡುವರಿ ಬಿತ್ತದೆ ಉಂಟಾಯಿತು ನಾಡು ಆ ಪೊರ್ಲು ದಯವಿಟ್ಟು ಕಲಾವಿದರಲ್ಲೇ ನಿಲ್ಲಬೇಕು. ಧನ್ಯವಾದವನ್ನು ನೀಡಲಿಕ್ಕಿದ್ದಾರೆ ಆಶಾ ಗಟ್ಟಿಯವರು.